ವೆಲ್ಕಮ್ ಟು ಟ್ರಿಪರ್ ಚಾನಲ್. ಆಫ್ಟರ್ ನ್ಯೂಯಾರ್ಕ್ ಟ್ರಿಪ್ಪು ಸ್ವಲ್ಪ ಸುಧಾರಿಸ್ಕೊಂಡು ಕೆಮ್ಮು ನೆಗಡಿಯಿಂದ ಈಗ ಜಸ್ಟು ಇವತ್ತು ಅಟ್ಲೀಸ್ಟ್ 1 ವೀಕ್ ಒಂದ್ಸಲಿ ಆದರೂ ಜಿಮ್ಮಿಗೆ ಬರೋಣ ಅಂತ ಜಿಮ್ಮಿಗೆ ಬಂದಿದ್ದೀನಿ. 1 ಡೇ ಅಟ್ಲೀಸ್ಟ್ ವೀಕ್ ಮಾಡಬೇಕು ಗೈಸ್, ಆವಾಗ ಅಟ್ಲೀಸ್ಟು ಬಾಡಿ ಟೋನ್ ಆಗುತ್ತೆ, ಪ್ಲಸ್ ಫಿಟ್ಟಾಗಾದರೂ ಇರೋಕ್ಕೆ ಬರುತ್ತೆ. ಸೊ ಹೀಗಾಗಿ ಇವತ್ತು ಬಂದಿದ್ದೀನಿ. ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 11 ಆಗಿದೆ, ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟು ನೋಡಬೇಕು ಏನು ಪ್ಲ್ಯಾನ್ಸು ಅಂತ. ಬನ್ನಿ ಸ್ವಲ್ಪ ಜಿಮ್ ವರ್ಕೌಟ್ ಮಾಡಿ ಹಾಗೆ ನಮ್ಮ ಪೂಲ್ ಏರಿಯಾನು ನೋಡ್ತೀನಿ, ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ ತೋರಿಸ್ತೀನಿ. ಕಮ್ಯುನಿಟಿ ಜಿಮ್ಮು ನೋಡ್ಬೋದು, ಪರವಾಗಿಲ್ಲ, ಓಕೆ. ಬಿಗ್ ವೆಯ್ಟ್ ಲಿಫ್ಟ್ ಎಲ್ಲ ಇಲ್ಲ. ಸಾರಿ, ತುಂಬ ಬ್ರೀತ್ ಮಾಡ್ತಾಯಿದ್ದೀನಿ ಯಾಕಂದರೆ ಈಗ ಜಸ್ಟು ಇದು ಸ್ವಿಮ್ಮಿಂಗ್ ಪೂಲು ನೋಡ್ಬೋದು ಹೇಗೆ ಆರಾಮಾಗೆ ಕೂತಿದ್ದಾರೆ. ಅಲ್ಲಿ ನೋಡ್ಬೋದು ಕೆಲವೊಬ್ರು ಇಂಡಿಯನ್ಸು ಇದ್ದಾರೆ, ಇಲ್ಲಿ ಕಾಣಿಸ್ತದೆ. ಸೊ ಇಲ್ಲೆಲ್ಲ ಏನಿಲ್ಲ, ಕಮ್ಯುನಿಟಿಯಲ್ಲೇ ಓಡಾಡ್ತಾರೆ ಸ್ವಿಮ್ ಸೂಟ್ ಹಾಕ್ಕೊಂಡು. ಸೊ ಇಲ್ಲಿ ಬಾರ್ಬಿಕ್ಯೂ ಸೆಕ್ಷನ್ ಇದೆ, ಏನಾದರೂ ಪಾರ್ಟೀಸ್ ಇದ್ದರೂ ಮಾಡ್ಕೋಬೋದು. ನಾನು ಮಾಡ್ತೀನಿ 35 ಈ ವೆಯ್ಟ್ನ ಆಮೇಲೆ ಜಾಸ್ತಿ ಎತ್ತೋದು, ಅದಕ್ಕಿಂತ ಜಾಸ್ತಿ ಎತ್ತೋದಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಸಣ್ಣ ಇರೋದ್ರಿಂದ ಸ್ವಲ್ಪ ಪ್ರೋಟೀನ್ ಅಷ್ಟು ತೊಗೊತೀನಿ, ಬಟ್ ನಾನ್ ವೆಜ್ ಅಷ್ಟು ತಿನ್ನೋದಿಲ್ಲ. ಸೊ ಇದು ನೋಡ್ಬೋದು ಪ್ಲೇ ಹೋಮ್ ಥರ ಕಿಡ್ಸ್ ಸೆಕ್ಷನ್ನು, ಆಟ ಆಡೋದಕ್ಕೆ, ಸೈಕ್ಲಿಂಗು, ಇಷ್ಟಿದೆ ನಮ್ಮ ಜಿಮ್ಮು. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ಜಿಮ್ ಮಾಡೋಣ ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರು. ಆಮೇಲೆ ಮುಂದೆ ಏನು ಮಾಡೋದು ಪ್ರೋಗ್ರಾಮ್ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಆ್ಯಕ್ಚುಲಿ ಒಂದು ಪ್ಯಾಂಟು ಟ್ರೌಸರ್ ತೊಗೊಂಡಿದ್ವಿ ಲಾಸ್ಟ್ ಟೈಮು ನ್ಯೂಯಾರ್ಕ್ ಹೋಗೋಕ್ಕಿಂತ ಮೊದಲು. ಅದರಲ್ಲಿ ಒಂದು ಚಿಕ್ಕ ಸೈಜ್ ಇದೆ, ನಾನೇ ತೊಗೊಂಡಿದ್ದೆ, ಬಟ್ ಮನೆಗೆ ಬಂದಮೇಲೆ ಇಷ್ಟ ಆಗ್ತಿಲ್ಲ. ಸೊ ಅದು ರಿಟರ್ನ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೆ ಹೋಗಬೇಕು, ಒಂದು 10 ಮೈಲ್ಸ್ ಆರೆಂಜ್ ಬ್ಲಾಸಮ್ ಹತ್ರ. ನೋಡೋಣ ಗೈಸ್, ಅಲ್ಲಿ ಸಿಗ್ತೀನಿ. ಗೈಸ್ ಜಿಮ್ ಮುಗೀತು. ನಾನು ನಮ್ಮ ಅಪಾರ್ಟ್ಮೆಂಟ್ ಯೂನಿಟ್ ಕಡೆ ಹೊರಟೆ, ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಮುಂದಿನ ಪ್ಲ್ಯಾನ್ಸ್ಗೆ ಸಿಗೋಣ. ಬನ್ನಿ, ಹೋಣೆ ಶೆಕೆ ಆಗಿಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ನಾವು ಟ್ರೌಸರ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೀವಿ, ಇಲ್ಲಿಂದ 10 ಮೈಲ್ಸು. ಸೊ ಹೋಗೋಣ ಬನ್ನಿ. ಬಂದ್ವಿ, ರೀಚ್ ಆದ್ವಿ. ಇದೆಲ್ಲ ಈ ಪ್ಯಾಂಟು ಇದನ್ನು ನೋಡಬೇಕು. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು, ಬಟ್ ಇನ್ನು 30th ಇದೆ, ಇನ್ನು 15 ಡೇಸ್ ಇದೆ. ಚೆಕ್ ಮಾಡೋಣ ಬನ್ನಿ ಒಳಗೆ. ಇದರಲ್ಲಿ ಯಾವ್ದು ತೊಗೊಂಡಿದ್ದು ನಾವು? ಅದು 40% ಆಫು. ಎಷ್ಟಿದೆ ಜೀನ್ಸ್ ರೇಟಲ್ಲಿ? ಜೀನ್ಸಿಗೆ ಇದು ಪ್ಯಾಂಟ್ ಸಿಕ್ತು, ಇದಕ್ಕೆ ಹೋಗ್ಬೇಕು. ಈಗ ಟ್ರೈ ಮಾಡಿ ನೋಡೋಣ. ಆ್ಯಕ್ಚುಲಿ ಅದು ತುಂಬ ದೊಡ್ಡದಿತ್ತು, ಸಾರಿ ಚಿಕ್ಕದಿತ್ತು. ಮಾಡಿ ನೋಡೋಣ ಏನಾಗುತ್ತೋ. ಚೆನ್ನಾಗಿದೆ ಸೈಜು, ತಗೊಳ್ಳೋಣ. ಇದೆ ಫಿಕ್ಸ್.
ಸೆಕ್ಷನಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ. ಹಾಗೆ ಇವಾಗ ಕಮ್ಮಿ ಆಗಿರೋದ್ರಿಂದ $5 ರೀಫಂಡು ಸಿಕ್ತು. ಇದೇ ಖುಷಿಯಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅನ್ಕೊತಾ ಇದ್ದೀವಿ. ಐಸ್ ಕ್ರೀಮ್ ಬೇಡ, ಮತ್ತು ಎಲ್ಲಾದರೂ ಹೋಗೋಣ ಬಾ. ಫಸ್ಟ್ ಇವಾಗ ಇಲ್ಲಿ ಪಟೇಲ್ ಹೋಗೋಣಲ್ಲ, ಪಟೇಲ್ಗೆ ಹೋಗಿ ಒಂದು ಸ್ವಲ್ಪ ಗ್ರಾಸರೀಸು ವೆಜಿಟೇಬಲ್ಸ್ ಪಿಕ್ ಮಾಡಬೇಕು. ಹೋಗೋಣ ಬನ್ನಿ. ಹಳೆ ಕೊರೋಲಾ ನೋಡಿ ಹೆಂಗಿದೆ. ಇಲ್ಲೆಲ್ಲ ಕಾರ್ಗಳು ನೋಡ್ಬೋದು ನೀನು. ಹಳೇದು ಜಾಗ್ವಾರು, BMW. ನಮ್ಮ ಇಂಡಿಯಾಗೇನು ಆಮೇಲೆ ಬಂತಲ್ವ ಕೆಲವು ಕಾರ್ಗಳು, ಬ್ರ್ಯಾಂಡ್ಗಳು. ಇಲ್ಲಿ ಎಲ್ಲ ಹಳೇ ಕಾರುಗಳು ನೋಡ್ಬೋದು. ಮಳೆ ಬರಂಗಿದೆ. ಮಳೆ 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 ಬಂದ್ಬಿಡ್ತು ಅಷ್ಟು ಬೇಗ. ಒಳಗೆ ಹೋಗೋಣ ಇರಿ. 140 ರೂಪಾಯಿ ಕೆಜಿಗೆ. ಇಲ್ಲಿಗೆ ಪನ್ನೀರ್ ತಗೋಬೇಕು, ಖಾಲಿ ಆಗಬೇಕು. ಹಾಯ್ ಫ್ರೆಂಡ್ಸ್, ಫೈನಲಿ ಇವತ್ತಿಂದು ಶಾಪಿಂಗು, ಎಕ್ಸ್ಚೇಂಜು ಎಲ್ಲ ಮುಗೀತು. ಈಗ ಇಲ್ಲೇ ಒಂದು ವಡಾಪಾವ್ ತಗೊಂಡು ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಮನೆ ಕಡೆಗೆ ಹೋಗ್ತೀವಿ. ಸಿಗೋಣ ಗೈಸ್, ಮತ್ತೆ ಟೇಕ್ ಕೇರ್. ನಗೆಟ್ಸ್ ತಿನ್ನಬೇಕು ಅನಿಸ್ತು, ಅದಕ್ಕೆ ವೆಂಡಿಸಿಗೆ ಬಂದ್ವಿ. ನೋಡೋಣ, ನಗೆಟ್ಸ್ ತಿನ್ನೋಣ ಒಂದು ಸ್ವಲ್ಪ. ವೆಂಡಿಸಿಂದ ನಗೆಟ್ಸು ಮತ್ತು ಲೆಟ್ಯೂಸ್ ಬರ್ಗರ್ ತೊಗೊಂಡು ಮನೆ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಾವಿರೋ ಲೊಕ್ಯಾಲಿಟಿ ಬಂದ್ಬಿಟ್ಟು ಲೇಕ್ ನೋನಾ ಅಂತ ಹೆಸರಿಗೆ. ಲೇಕೂ ಅಷ್ಟೇ ಲೇಕುಗಳು ಇದೆ ಅಲ್ಲಿ, ಹಾಗೆ ಅಲಿಗೇಟರ್ಸು ತುಂಬ ಇದೆ. ಸೀರೀಸ್ ನೋಡ್ತಾ ನೋಡ್ತಾ ಟೈಮೇ ಗೊತ್ತಾಗಿಲ್ಲ. ಈ ವಡಾಪಾವು ಮತ್ತು ನಗೆಟ್ಸ್ ಎಲ್ಲ ತಿಂದ್ಬಿಟ್ಟು ಏನೋ ಟೂ ಹಂಗ್ರಿ. ಸೊ ಹಿಂಗಾಗಿ ಒಂದು ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ತಿನ್ನೋಣ ಅಂತ ಉಪ್ಪಿಟ್ಟು ತಿನ್ನೋಕ್ಕೆ ಹೋಗ್ತಾಯಿದ್ದೀವಿ. ತಿಂತಾಯಿದ್ದೀವಿ ಮನೇಲಿ, ಎಲ್ಲೂ ಹೋಗ್ತಾಯಿಲ್ಲ. ಪಟೇಲಿಂದ ಯಾವುದೋ ಪಿಕ್ಕಲ್ ತೊಗೊಂಬಂದ್ವಿ, 2 buy 1 get 1 ಫ್ರೀ ಬೇರೆ ಇತ್ತು. ಆಮೇಲೆ ಇಷ್ಟೇ ಇವತ್ತಿಗೆ ಡಿನ್ನರು. ತಿಂದ್ಬಿಡೋಣ. ಇದೇ ಆ ಪಿಕ್ಕಲ್ಲು. ಇದು ಯಾವುದು ಗಾರ್ಲಿಕ್ ಅಲ್ಲ, ಇನ್ನೊಂದು ಗೋಂಗೂರ ಅಂತ ಇದೆ. ಬೇರೆ ಟೈಮ್ ಟ್ರೈ ಮಾಡೋಣ. ಓಕೆ ಗೈಸ್, ಈ ಉಪ್ಪಿಟ್ಟುಗೊಂದಿಗೆ ನಮ್ಮ ಈ ನೈಟು ಮುಗೀತು. ಸೊ ಹಿಂಗಾಗಿ ಇವಾಗ ಮಲ್ಕೊಳ್ಳೋ ಸಮಯ. ತಿಂದು ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಬಾಯ್.